ನೀನೇನ ಇಲ್ಲಿ ಬಂದು ಇದೆಯಮ್ಮ. ಆದರೆ ನಮ್ಮ ಅಣ್ಣೇನು ನಮ್ಮ ಅತ್ತಿಗೆ ಕೋತಿ ತಾನು ಕೆಡದಲ್ದಲೆ ಹೊಲನೆಲ್ಲ ಕೆಡಿಸ್ತು ಅಂತೇಳಿ ನನ್ನ ನಾಡ್ಕೊಂತಾರಮ್ಮ ನಮ್ಮ ಅಣ್ಣೇನು ನಮ್ಮ ಅತ್ತಿಗೆ. ನೀನೇನೋ ಬಂದು ಇಲ್ಲಿರೋದಕ್ಕೆ ಅವರು ನನ್ನ ನಂಬ್ತಾರೆ ನೋಡು. ನೀನಾಗಿ ನೀನು ಬಂದಿದ್ರು ನನಗೆ ಕೆಟ್ಟ ಹೆಸರು. ಏನು ಮಾಡೋಣ ದೊಡಮ್ಮ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗೇನೋ ಆಗಿದ್ದಾಗೋಯ್ತು, ಇನ್ನು ಸ್ವಲ್ಪ ದಿನ ಇವನು ಬುದ್ಧಿ ಕಲ್ತ್ಕೊಂಬವ್ರಿಗೂ ಇಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಹೇಳೋವರೆಗೂ ದೊಡಮ್ಮ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಲ್ಲ ನೋಡು, ನಿನ್ನಿಂದ ನಮಗೊಂದು ಮಾತು ಅನ್ನಿಸ್ಕೋಬೇಕು ಅಂಬೋದು ಅಷ್ಟೇ. ನಾನೇ ನೀನು ಹೇಳಿದ್ದೀನಿ ನೀನು ಬಿಟ್ಟು ಬರಮ್ಮ ಅಂತ. ನೀನಾಗಿ ನೀನು ಬಂದಿದ್ರು ನಾವೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ ಅವನಿಗೂ ಹೇಳ್ತಿದ್ವಿ, ನಿನಗೂ ಹೇಳ್ತಿದ್ವಮ್ಮ. ಆದರೆ ನೋಡು, ಜನ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ. ನಿಮ್ಮತ್ತೇನೋ ನಾನು ಬೈತೈತಿ. ನಿಮ್ಮತ್ತೆ ನಿನ್ನ ಗಂಡ ಎಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡವ್ರು. ನೀನು ಬಂದಿರೋದಕ್ಕೆ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಎಲ್ಲ ನಮ್ಮ ಮಾತಾಡ್ತಾರೆ ನೀನು ಬಂದಿರೋದಕ್ಕೆ. ನಾವು ಹೆಂಗೋ ಒಂಟಿ ಜೀವನ, ನಮ್ಮ ಜೀವನ ಅಂತೂ ಹಿಂಗಾಯ್ತು, ನೀವನ್ನ ಚೆನ್ನಾಗಿ ಕಿತ್ಕೊಂಡು ಹೋಗ್ರಿ ಅಂತಂದರೆ ನೀವು ಹಿಂಗೆ ಮಾಡಿ ನಮಗೂ ಒಂದು ಕೆಟ್ಟ ಹೆಸರು ತತ್ತೀರ. ನಾವೆಂಗೋ ನಮ್ಮ ಜೀವನ ನಾವು ಕುಡಿದ್ರೂ ಹಿಂಗೆ ನೋಡಿ ನೀವು ಮಾಡೋ ಇದಕ್ಕೆ ನಿಮ್ಮ ತಗೂ ನಾವು ಅನ್ನಿಸ್ಕೋಬೇಕು. ಏನು ಮಾಡೋಣ ದೊಡಮ್ಮ, ಸ್ವಲ್ಪ ದಿನ ದೊಡಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ, ಚೆನ್ನಾಗಿರ್ತೀನಿ. ಏನೋ ಆಗಿದ್ದಾಯ್ತು ಅಂತ ಹೇಳಿ ಬಂದು ನನ್ನ ರಘು ಕರ್ಕೊಂಡು ಹೋಗೋವರೆಗೂ ದೊಡಮ್ಮ. ಅವನಂತೂ ಬಂದು ಕರ್ಕೊಂಡು ಹೋಗಲ್ವೇ ನಿನ್ನ? ಎಷ್ಟೊಂದು ದಿವಸ ಆಯಿತು, ಒಂದು ತಿಂಗಳು ತುಂಬ್ತಾಲೇನೆ, ತಿಂಗಳ ಮೇಲೆ ಆಯಿತು ಅವನಿನ್ನ ಬಂದಿಲ್ಲ. ಹಿಂಗಿದ್ರೆ ಹಿಂಗಿರೋದೇ, ಹೋಗಿ ಅವನ ಜೊತೆ ಚೆನ್ನಾಗಿರ್ತೀನಿ ಅಂತೇಳಿ ನೀನಾಗಿ ನೀನು ಇರೋದು ಕಲಿಬೇಕು. ಸುಮ್ಮನೆ ಇಲ್ಲದೆಲ್ಲ ನಾನು ತಲೆಗೆ ಹಚ್ಕೊಂಡು ಇಲ್ಲಿ ಜಗಳ ಮಾಡೋಕ್ಕೆ ಹೋದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಒಬ್ಬೊಬ್ರದ್ದು ಒಂದೊಂಥರ. ನಿನ್ನ ಬಾಳನ ಇನ್ನೂ ಇಷ್ಟು ಮಟ್ಟಿಗನ ಐತೆ. ನಿನ್ಗಿನ್ನ ಕೆಳಗಿರೋರು ನೋಡ್ಬೇಕು, ನಿನ್ಗಿನ ಮೇಲೆ ಇರೋರ್ನ ಯಾವತ್ತೂ ನೋಡಬೇಡ, ನಿನ್ಗಿನ ಕೆಳಗಿರೋರು ನೋಡು. ಹೆಂಗೋ ನನ್ನ ಜೀವನ ದೇವ್ರು ಇಷ್ಟು ಮಟ್ಟಿಗೆ ಆದರೂ ಚೆನ್ನಾಗಿ ಇಕ್ಕವನಲ್ಲ ಅಂತೇಳಿ ನೀನು ಹೆಂಗೋ ಬುದ್ಧಿವಂತಿಕೆಯಿಂದ ನೀನು ಏನೋ ಮಾಡ್ಕೊಂಡು ಹೋಗ್ಬೇಕಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಜೀವನ ನೋಡು, ನಮ್ಗೆ ಯಾರು ಇಲ್ಲ, ನಿನಗೆ ಗಂಡನ ಇದ್ದಾನೆ, ನಮಗೆ ನೋಡಿ ಯಾರೂ ಇಲ್ಲ. ನೀನು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋದ್ರೆ ಒಂದು ಹೋಯ್ತು, ಇಲ್ಲ ಅಂದ್ರೆ ನಿನ್ನ ಜೀವನ ಆಗಲ್ಲ. ಸರಿ ಆಯಿತು ದೊಡಮ್ಮ, ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ. ಇನ್ನೊಂದು 2 ದಿವಸ, ಎರಡು ದಿನ ತಪ್ಪಿದ್ರೆ 3 ದಿನ ಸುಧಾರಿಸ್ರಿ ಸಾಕು. ಅದೇನೇನು ಮಾಡ್ತೀಯ ಮಾಡಮ್ಮ. ನಮ್ಮ ತಲೆಗೆ ಏನಂತ ತೊತ್ತೀಯ ನೀನು? ನಾವೆಲ್ಲ ತಗೋ ಮಾತು ಕೇಳಬೇಕು. ಯಾಚೆಲ್ಲಮ್ಮ ಯಾತ ಹೇಳ್ತಾ ಇದೆಯಾ? ಆತಿಲ್ಲ, ಇವಳು ಇಲ್ಲಿ ಬಂದಿರೋದಕ್ಕೆ ನನಗೊಂದು ಕೆಟ್ಟ ಹೆಸರು ತಂಟಿ. ಹೇಳು. ನಮ್ಮ ಅಣ್ಣೇನು ನಮ್ಮ ಅತ್ತಿಗೆ ನಾನು ಗೊತ್ತಾ ಇದ್ದೀನಿ, ಕೋತಿ ತಾನು ಕೆಡದಲ್ದಲೇನೆ ಮನೆಯೆಲ್ಲ ಕೆಡಿಸುತ್ತೆ ಅಂತ ಮಾತಾಡ್ತಾರೆ. ಇವಳು ಬಂದಿಲ್ಲದಕ್ಕೆ ನಾವು ಅವ್ರ ತಮ್ಮ ಮಾತು ಕೇಳ್ಬೇಕು. ಇವಳೆಂದು ಹೋಗ್ತಾಳೆ ಏನೋ ಹೇಳು, ನಮ್ಮನೆ ಬಿಟ್ಟು ಸಿಕ್ಕತ್ತ. ನಾವೆಂಗೋ ನಮ್ಮ ನಾವು ಕುಡ್ಕೊಂಡು ನಾನು ಒಬ್ಬಂಟಿ ಜೀವನ ಆಗಿ ಮಾಡ್ಕೊಂಡಿರ್ತೀನಿ ನೋಡಿ. ನಾನು ಅವ್ನಿಗೂ ಹೇಳ್ದೆ ಇವಳಿಗೂ ಹೇಳ್ದೆ, ಆದರೆ ಜನ ಇವ್ರ ದಡಮ್ಮ ಇಲ್ಲದ್ದು ಹೇಳ್ಕೊಟ್ಟು ಅವಳಿಗೆ ಇದು ಮಾಡಿದ್ರು ಅಂತ ನನ್ನ ನಂಬ್ತಾರೆ. ಇವರಪ್ಪ ಇವರಮ್ಮ ಏನು ಅಂತಾರೆ, ಇವ್ರ ಅತ್ತೆನೂ ಅಂತೈತಿ, ಇವ್ರ ಅತ್ತೆ ಇವ್ರ ಭಾವ ಇವ್ರ ಗಂಡ ಎಲ್ಲ ಅಂತಾರೆ. ರಘು ರವಿ ಇಬ್ಬರು ಮಾತಾಡ್ತಾರೆ. ಎಲ್ಲರ ತಗೊಂಡು ನಾನು ಕೆಟ್ಟಳಾಗಬೇಕು. ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡ್ರು ಎಲ್ಲ ನಾನೇನು ಕರ್ಕೊಂಬಂದು ಇಕ್ಕೊಂಡಿಲ್ಲ, ಅವಳಾಗಿ ಅವಳು ಬಂದಲ್ಲಿ ದಡಮ್ಮ ಇಲ್ಲಿ ಇರ್ತೀನಿ ಅಂತ ಇದ್ದಾಳೆ. ಏನೋ 2 ದಿವಸ ಬಿಡು ಅಂತ ಈಗ ನಾವು ನೋಡ್ಬೇಕು, ಒಂದು ವಾರ ಇದ್ದು ಆಗ್ಲಿಲ್ವಾ ಅವನೇನನ್ನು ಬೋರಂಗೆ ಕಾಮಿಲ್ಲ. ನಾವೇ ಹೋಗಿ ಅವನ್ನ ನಮ್ಮ ದಾರಿಗೆ ತಗೋಬೇಕು. ಇಲ್ಲದೆಲ್ಲ ಜಗಳ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲ ತಾಂಟಿ. ಎಲ್ಲ ನಿನ್ನೆ ಬೈಕೆಂಬೋದು ಇವಳು ಇಲ್ಲಿರೋದಕ್ಕೆ. ಅಯ್ಯೋ ನೋಡು ಅರ್ಧಳಮ್ಮಯ್ಯ ಇಲ್ಲದ್ದು ಹೇಳ್ಕೊಟ್ಲು, ಅವಳ ಜೀವನ ಹಾಳು ಮಾಡಿ ಅವಳು ಹಾಳಾಗ್ಯವಳೆ, ಅವಳು ಹಾಳು ಮಾಡ್ಯವಳೆ ಅಂತ ಅವಳು ಗೀತಿನೂ ಅವಳು ವಿಜಿನೂ ಅವಳೆ ಹಂಗೆ ಬೈಕೆಂಬ್ತಿದ್ರು ಅವರು. ನೋಡು ಅವಳಿನ್ನೆ ಅಂತಾಳು ಹಿಂಗೆಲ್ಲನ ಇದು ಮಾಡ್ತಾಳೆ ಅಂತೇಳಿ ಅವರು ಬೈಕೆಂಬ್ತಿದ್ರು. ನೋಡು ಎಲ್ಲರ ತಗೊಂಡು ನಾನು ಕೆಟ್ಟಳಾಗ್ಬೇಕು, ಇವಳು ಹೆಚ್ಚಾಗಿನ ನಾನು ಎಲ್ಲರ ತಗೊಗಳಪ್ಪ ಈ ಶೈಲಿಂಗ್ ಮಾಡ್ಯವಳೆ ಅಂತ ಅನ್ನಿಸ್ಕೋಬೇಕಲ್ಲ. ಹೋಗ್ಬೇಕಮ್ಮ, ಹೋಗಿ ಇರಬೇಕು. ಅವನೇನು ಬರೋ ಅಂತಾನಲ್ಲ ಅವನೊಂದಿಟ್ಟು ಅಟ್ಕಾರ, ಅವನು ಒಂಬೋಲು ಆಟಗಾರ ಒಂದಿಟ್ಟು. ನಾಳೆ ನೋಡಿದ್ದೀನಿ ಅವರಿಬ್ಬರು ಅಷ್ಟೇ, ಒಂಬೋಲು ಆಟಗಾರರು. ನಾವು ಹೇಳ್ದಂಗೆ ಕೇಳ್ಕೊಂಡು ಕಾಲು ತೆಗ್ದು ಬಂದಮೇಲೆ ಹಂಗಿರ್ಬೇಕಮ್ಮ. ಹಿಂಗೆ ಇದು ಮಾಡ್ಕೊಂಡ್ರಿ ನೀವು ದಿನ ಕಾಪುರ ಮಾಡ್ತಾಳಮ್ಮ ಇವಳು. ಎಲ್ಲ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಮೇಲೆ ಹಂಗಿರ್ಬೇಕು ಅದೊಂದು ಸರಿಸ್ಕೊಂಡು. ನಾನು ಅದೇ ಹೇಳೋದು ಹಿಂಗಳಮ್ಮ, ಅವನು ನಿನ್ನಂಗೆ ಇರ್ಬೇಕಂದ್ರೆ ಆಗಲ್ಲ. ಇವಳೇನು ಅವರಪ್ಪ ಅಮ್ಮ ಕರಿಯಕ್ಕೆ ಹೋಗೋಣ ಬಾ ಅಂತ ಕರೆದ್ಲು, ಅವ್ನು ಬರಲ್ಲ ಅಂತ ಅವ್ನು ಹೆಂಗೆ ಬರ್ತಾನೆ? ಯಾರು ಬರಲ್ಲ ಇವಾಗ ಗಂಡಸ್ರು ತಗ್ಗಿ. ಅದಕ್ಕೆ ಗಂಡಸ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಗಂಡಸ್ರು ಕೇಳಲ್ಲ. ನಾವು ಹಿಂಗೆ ಮಾಡ್ಕೊಂಡೆ ಮತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಮಾಡ್ಕೊಂಡಿರೋದು, ನಮಗೆ ಹೇಳ್ಬಾರ್ದು ಇವತ್ತು. ಇವಾಗ ಅವಳ ಪಾಡಿಗಳು ಹೋಗಿ ಸೆನಕ್ಕಿರ್ಲೇಳು, ನಮ್ಮ ಜೀವನ ಅಂತ ಹಿಂಗೆ ತವಳನ ಸೆನಕ್ಕಿರ್ಲೇಳು ಅಂತ ನಾವು ಹಿಂಗಂತೀವಿ. ನಾವು ಈಗ ಒಳ್ಳೇದೇ ಹೇಳಿರೋದು ಅವನಿಗೂ, ನೀವು ಮನೆ ಕಟ್ಟಬೇಕಣಪ್ಪ, ನೀವು ಚೆನ್ನಾಗಿರ್ಬೇಕು, ನೀವಿಬ್ಬರು ಮದುವೆ ಆಗಿದ್ದೀರಾ, ನೀವು ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಅವ್ನಿಗೆ ಹಿಂಗೆ ಹೇಳ್ತೀವಿ. ಆದರೆ ನೋಡು ಇದು ಜನ ನಮಗೆ ಹೊಡ್ತಾ ಬೀಳುತ್ತಿ. ನಾವು ಒಳ್ಳೇದಕ್ಕೆ ಕಣಮ್ಮ ಹೇಳೋದು. ಏನೋ ಅಪ್ಪರಮ್ಮೆ ಮಾತಾಡ್ಸಲ್ಲ, ಸಿಟ್ಟು ಏನೋ ಬರುತ್ತೆ ಅನುಸರಿಸ್ಕೊಂಡು ಹೋಗ್ಬೇಕು. ಹಂಗೇನಾಗಿನಿ ಎಲ್ಲರೂ ಬೈಕೆಂಬ್ತಿದ್ರು. ಈ ಶೈಲಿ ಎಲ್ಲರ ಜೀವನನೂ ಹಾಳು ಮಾಡ್ತಾಳೆ, ಒಳ್ಳೆಯಲ್ಲ. ಇವಾಗ ಅಲ್ಲೇ ಎಲ್ಲರದ್ದು ಹಾಳು ಮಾಡಿದ್ದಾತು, ಇವಾಗ ಇವಳ ಜೀವನ ಹಾಳು ಮಾಡ್ತಾಳೆ ಅಂತೇಳಿ ಎಲ್ಲರೂ ಬೈಕೆಂಬರು. ಅಂದ್ರೆ ನಿನ್ನೆ ಬೈಕೆಂಬದು, ಎಲ್ಲನ ನಿನ್ನೆ ಬೈಕೆಂಬದು. ಏನು ಮಾಡೋಣ, ಇನ್ನೊಂದು 2 ದಿವಸ ಸುಧಾರಿಸ್ರಿ ದೊಡಮ್ಮ, ಹೋಗ್ತೀನಿ. ಏನೋ ಆಗೋದಾಯ್ತು, ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅದೆಲೆ. ಬರ್ಬೋದು ಇನ್ನೊಂದು 2 ದಿವಸ, ಇನ್ನು 2 ದಿವಸ ಟೈಮ್ ಕೊಡ್ರಿ ದೊಡಮ್ಮ ಸಾಕು, ಹೋಗ್ತೀನಿ ನಾನೆಲ್ಲನ.
ಸುಮ್ಮನಿರಿ, ಯಾಕೆ ಒಬ್ಬ ಐತೀರ? ನನಗೆ ಭಾಳ ಬೇಜಾರಾಗ್ತೈತೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲ ಕಣೆ, ನೀನು ಇಲ್ಲಿರೋದ್ರಿಂದ ನೋಡು, ರಂಗಿ ರಂಗಿ ಗಂಡ ನಾಗಿಣಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೆ, ಎಲ್ಲರೂ ಬೈಕೆಂಬ್ತಾರೆ. ಆ ಗೀತಿ ವಿಜಿ ಎಲ್ಲರೂ ಕಿಟ್ಟು ಬಿಟ್ಟು ಎಲ್ಲ ನನ್ನೇ ಬೈಕೆಂಬ್ತಾರಂತೆ. ನೋಡು, ಎಲ್ಲರ ತಗೋ ನಾನು ಮಾತು ಕೇಳಬೇಕಾ? ಅಲ್ಲ ನೀನೇ ಹೇಳು. ನಿನ್ನ ಸಲುವಾಗಿ ಎಲ್ಲರ ಹತ್ರ ನಾನು ಮಾತು ಕೇಳಬೇಕಾ? ಹಾಂ, ಎಲ್ಲರ ಹತ್ರ ಮಾತು ಕೇಳಬೇಕಾ ನಾನು? ನನಗೆ ಕೆಟ್ಟ ಹೆಸರು ವಾಣಿ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೋಡಪ್ಪ, ನಮ್ಮ ದಡಮ್ಮ ಇಲ್ಲ ಇರೋದಕ್ಕೆ ಹಂಗಮ್ಮ ತಳೆಯಮ್ಮಂಗೆ ಆಗುತ್ತೆ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದೇ ಮತ್ತೆ ಎಲ್ಲನ ನಿಮ್ಮ ದಡಮ್ಮ ಇನ್ನಂಬ್ತಾರೆ, ಅಯ್ಯೋ ಅವಳು ಹಾಳು ಮಾಡೋದು ಹಾಳಾಗೋದಲ್ದಲೇ ಆ ಹುಡುಗಿನೂ ಹಾಳು ಮಾಡ್ತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ನಿನ್ನ ಬಗ್ಗೆನೂ ಮಾತಾಡ್ತಾರೆ. ಅದಕ್ಕಾಗಿ ಈಗ ನೀನು ಹಂಗಿರ್ಬೇಕು. ಸುಮ್ಮನೆ ನಿಮ್ಮ ದಡಮ್ಮ ಇಂತಾಗೆ ಎಲ್ಲ ನೀನು ಇದು ಮಾಡ್ಕೊಂಬಕ್ಕೆ ಹೋದ್ರೆ ಅಷ್ಟೇ. ಇವಾಗ ಅವಳನ್ನು ಕೆಟ್ಟಳಾಗಿ ಮಾಡಬಾರ್ದು. ಪಾಪ ಅವಳ ಜೀವನ ಅವಳು ಮಾಡ್ತಾಳೆ, ಒಬ್ಬಂಟಿ ಜೀವನ ಅವಳದು ನಡೆಯಲ್ಲ. ಅಯ್ಯೋ, ಯಾರ ಮನೆಗಾನ ಇವಾಗ ನಾನೊಂದು ತೊಟ್ಟು ಸಾರಿಸ್ಕೊಂಬಂದು ಉಂಡು ಸುಮ್ಮನೆ ಆಗ್ತಿದ್ದೆ. ನಿನ್ನ ತಳ ಮನೆಗೆ ಭಾಗ್ಯಮ್ಮರ ಮನೆಗೆ ಯಾರ ಮನೆ ಮಾತಾಡ್ಸಂತರ ಮನೆಗೆ ಹೋಗ್ತಿದ್ದೆ, ಒಂದು ತೊಟ್ಟು ಸಾರಿಸ್ಕೊಂಬಂದು ಹೆಂಗೆ ಉಂಡು ನನ್ನ ಜೀವನ ನಾನು ಮಾಡ್ತಿದ್ದೆ. ಹೆಂಗಾರ ಇಲ್ಲಾಂದ್ರೆ ಒಂದಿನ ಒಂದು ಗೊಜ್ಜಿ ಪಜ್ಜಿ ಕ್ಯೂಸ್ಕೊಂಬೋದು, ಯಾತ ಒಂದಿನ ಸಾರು ಮಾಡಿದರೆ 2 ದಿನ ಆಗೋದು, ಯಾತ ಮಾಡ್ಕೊಂಡು ಉಣ್ತಿದ್ದೆ. ಇವಳು ಇರೋದ್ರಿಂದ ಯೋಟು ಆಡ್ತಾನೆ ನಮಗೆ. ಹಾಂ, ಒಬ್ಬರ ಮನೆ ಸಾರಿಸ್ಕೊಂಬಂದಿದ್ದ ಇಬ್ರಿಗೆ ಆಗಲ್ಲ. ಹಾಂ, ಯೋಟು ನಮ್ಗೆ ಯಾರು ಇದ್ದಾರೆ ದುಡ್ದಾಕರೆ, ಆ ಗಂಡಸ್ರಿಲ್ಲ ಏನಿಲ್ಲ. ನಾವು ಒಂಟು ಜೀವನ ಮಾಡಿ ಸಾಕಾಗೈತಿ. ನಮ್ಮ ಜೀವನ ಅಂತೂ ಇಂಥದ್ದು. ನೀನಾನ ಒಳ್ಳೆಳಾಗಮ್ಮ ಅಂತ ಹೇಳಿರಿ, ಅವಳು ಬೇಜಾರು ಮಾಡ್ಕೊಂತಾಳೆ ಹೇಳಿರಿ. ಅವಳು ಒಳ್ಳೇದು ಕಲ್ವಿ ನಾವು ಹೇಳೋದ್ಲಲ್ ತಕ್ಕಯ್ಯ. ನಮ್ಮ ಅವಳು ಒಳ್ಳೇದಕ್ಕೆ ಹೇಳೋದು. ಈಗ ಯಾರೇನೇನು ಕೆಟ್ಟೋಗ್ಲಿ ಅಂತ ಹೇಳಲ್ಲ, ಒಳ್ಳೇದಕ್ಕೆ ಹೇಳೋದು. ಅವಳು ಅರ್ಥ ಮಾಡ್ಕೊಂಡು ಹೋಗ್ಬೇಕು ವಾಣಿ. ಸುಮ್ಮನೆ ಹೋಗಿ ನಿನ್ನ ಗಂಡಂತ ನಿಮ್ಮ ಅಪ್ಪ ನಿಮ್ಮಮ್ಮ ಅಂತೂ ಅವ್ರು ಮಾತಾಡ್ಸಲ್ಲ. ಸುಮ್ಮನೆ ಯಾಕೆ ಮಾತಾಡ್ಸಲ್ವಾ? ಗಂಡಂಗೆ ಮಾಡ್ತಾನ? ಇವಳಾಗಿ ಇವಳು ತೆಗಿ, ನಾ ಯಾಸನ ಮಾಡೋಣ. ನಾನು ಬದುಕಿ ಪತ್ಕಿ ಹೋಗ್ತೀನಿ, ನೀನು ಇಟ ದುಡಿಯಪ್ಪ ಅಂತ ಹೇಳಿ ಒಳ್ಳೆ ಮಾತನ್ನ ಮಾತಾಡಿಸ್ಕೊಂಡು ಒಂದೊಂದಿಟ್ಟು ತಲೆ ನೀವ್ಕೊಂಡು ಹಿಂಗಲ್ಲ ಅಂದ್ರೆ ಹಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಒಳ್ಳೆ ಮಾತನ್ನ ಮಾತಾಡೋದ. ಏನು ಇವಳು ಹೇಳ್ದಂಗೆ ಆಗ್ಬಿಡ್ಬೇಕು. ಅವನೇ ಆ ಥರ ಮಾತಾಡಿದೆ, ಅಯ್ಯೋ ನಿನ್ನ ಯಾಕನ ಮದುವೆ ಆದ್ನ, ಅಯ್ಯೋ ನಾನು ನಿನ್ನ ಯಾಕನ ಮದುವೆ ಆದ್ನ ಅಂತಾಳೆ. ಅಂಥದ್ದು ಇವಳ್ದು. ಅಲ್ಲ, ಇಂಥ ಸಂಪತ್ತಿಗೆ ಯಾಕಮ್ಮ? ಅಲ್ಲ ಹೇಳಿ ನೀನೇನು ಯಾಕೆ ಆಗ್ಬೇಕಾಗಿತ್ತು? ಅಪ್ಪ ಅಮ್ಮ ಅಂತ ಹೇಳ್ದಂಗೆ ಕೇಳ್ಕೊಂಡು ಅಪ್ಪ ಅಮ್ಮ ತೋರ್ಸ ಹುಡ್ಕೊಂಡು ಸುಮ್ಮನೆ ಆಗಾನ. ಇವಾಗ ನೋಡ ವೈಬನೂ ಬೇಬಿ ಹೆಂಗಿದ್ದಾರೆ. ಅದು ಎಂಥ ಚೆನ್ನಾಗಿದ್ದಾರೆ. ಸುಮ್ಮನೆ ಆಗಿರಾನ ಅಪ್ಪ ಅಮ್ಮ ನೋಡ್ಕೊಂಬರ ಕಷ್ಟ ಸುಖಾನ. ಇಂಥವ್ರು ಬಂದು ಆಗಬಾರ್ದು. ಹಿಂಗೆ ಬಂದು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ನಮ್ಮಂಥವ್ರಿಗೆ ಸುಮ್ಮನೆ ಬಂದು ನಮ್ಮಂಥವ್ರಿಗೆಲ್ಲ ತೊಂದರೆ ಕೊಟ್ಟು ನಮಗೊಂದು ಕೆಟ್ಟ ಹೆಸರು ಒರೆಸ್ಬಾರ್ದು. ಅದೇ ಮತ್ತೆ ಅಲ್ಲ, ಇವಾಗ ಎಲ್ಲರೂ ಶೈಲಮ್ಮ ಇವತ್ತು ಒಳ್ಳೇದೇ ಮಾಡಿರೂ ಅವಳಿಗೆ ಕೆಟ್ಟದಮ್ಮಂಗೆ ಮಾತಾಡ್ತಾರೆ. ಅದಕ್ಕಾಗಿ ಪಾಪ ನಿಮ್ಮ ದಡಮ್ಮ ಇನ್ನು ನಂಬ್ತಾರೆ ಕಣಮ್ಮ. ಅವಳನ್ನ ಊರಾಗೆಲ್ಲ ಅವಳು ನಂಬ್ತಾರೆ. ಬಿಡ್ತಾಡಮ್ಮ, ಬಿಡು, ಏನು ಬೈಕಬೇಡ. ನಿಮ್ಮ ದಡಮ್ಮನ ಬೈಕಮ್ಮಟ್ಟಾಳೆ 2 ದಿವಸ ಎಲ್ಲೋದ್ರೂ ಇಷ್ಟೇ ನನ್ನ ಜೀವನ. ನೋಡು, ಎಲ್ಲಿ ಕಿಸಿತ ಹೋಗ್ತಾಳೆ, ಆತನ ಹೇಳಂಗಿಲ್ಲ. ಯಾಕನ ಬಂದಿದ್ದಾಳೆ, ನಾನು ಯಾಕನ ಬಿಡ್ಕೊಂಡಪ್ಪ ಅಮ್ಮಂಗಾಗೈತೆ ನನಗಂತನಲ್ಲ ತಂಟೆ. ಹೋಗು. ಅಲ್ಲ ವೈಬನ್ನು ಮದುವೆ ಆಗಿ ಸುಮ್ಮನೆ ಇರ್ಬೋದಾಗಿತ್ತು. ನೋಡಂಗೆ ಹೆಂಗೆ ನೋಡ್ಕೊಂತಾರೆ ಅವ್ರು, ಹೆಂಗೆ ಇದ್ದಾರೆ. ಅಯ್ಯೋ ಅಪ್ಪ, ನೋಡಬೇಕು ಆ ಬೇಬಿನಂತೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಹೆಂಗೆ ಇದ್ದಾನೆ. ಅವ್ನಿಗಂತೂ ಒಳ್ಳೊಳ್ಳೆ ಆರ್ಡ್ರುಗಳು ಬರ್ತಾವಂತೆ, ಚೆನ್ನಾಗಿ ದುಡಿತಾನೆ. ಹೋಗಿ ಅವನ್ನ ಆಗಾನ. ಅಲ್ಲ ಸಾನಿ ನೋಡಮ್ಮ, ಆ ಸಾನಿದು ಏನೋ ಅದೃಷ್ಟ. ಅವ್ರ ಮನೆ ಮದುವೆ ಆಗಿ ಹೋಗಿ ಅವಳದ್ದು ಏನೋ ಅದೃಷ್ಟ ಸಾನಿದು. ಅವಳು ಒಳ್ಳೆ ಮನೆ ಸೇರಿಳು. ಅಲ್ಲ ನೋಡು, ಇವಳು ನೋಡು ಬೇಬಿ, ಇವಳು ಒಳ್ಳೆ ಮನೆ ಸೇರಿಳು. ಚೆನ್ನಾಗಿ ಇದ್ರಕೊಂಡು ಇವನು ಚೆನ್ನಾಗಿ ದುಡಿತಾ ಅಂತದೆ. ಆತ ಬೋರ್ ಪಾಯಿಂಟ್ ಮಾಡೋದ್ರಾಗೆ ಹಿಂಗೆಲ್ಲ ಬೋರು ಹೊಲ್ದೊಳಗೆಲ್ಲನ ಬೋರ್ ಹಾಕಿಸ್ತಾರೆ. ಆತನ ಅಡಿಕೆ ಗಿಡ ಇಕ್ತಾರೆ, ಬೋರ್ ಹಾಕಿಸ್ತಾರೆ, ಅಡಿಕೆ ಗಿಡ ಇಕ್ತಾರೆ. ಇವನು ಒಳ್ಳೆ ಚೆನ್ನಾಗಿ ಕಲ್ತಾವನಂತೆ. ಇವ್ನು ಬೋರ್ ಒಂದು ಕೈ ಗುಣ ಬೋಲ್ ಚೆನ್ನಾಗೈತಂತ ನೋಡಮ್ಮ. ತಂದೆ ಮಗೊಂದು ಏನು ಅದೃಷ್ಟ. ನೋಡು, ಬೋರ್ ಹಾಕೋದು ಅಂದರೆ ಸುಮ್ಮನೆ ಅಲ್ಲ, ಗಂಗಮ್ಮ ತಾಯಿ ಒಲಿಯೋದಂತಂದರೆ ಅದಕ್ಕಿಂತ ಏನು ದೊಡ್ಡದಿದೇನಮ್ಮ ಅಂತ ಗಂಡ್ಮಗ ಆಗ್ಬೋದಾಯ್ತು. ಗಂಗಮ್ಮ ತಾಯಿ ಒಲ್ದವ್ರೆ ಅಂತಂದರೆ ಅವರು ನಿಜ, ಅವರು ತುಂಬ ಅದೃಷ್ಟವಂತರು. ಅವರು ಗಂಗಮ್ಮ ತಾಯಿ ಅವ್ರ ಕೈಯಾಗ ಹೊಲ್ದೈತೆ ಅಂತಂದರೆ ಅವ್ರ ಹುಡುಗಂದು ಏನು ಅದೃಷ್ಟ. ಅಲ್ಲೇ ರಪ್ಪೆ ಮಾಡಿರೋಂಥ ಕೆಲಸ ಅವನು ಕೊಲ್ತವನೆ. ಒಂದು ಏನು ಅದೃಷ್ಟ ಅಂತ ಅನ್ಕೊಂತೀನಿ ನಾನು. ಅಲ್ಲಲ್ಲಿ ತಂಟಿ, ಅದು ಅದೃಷ್ಟನೇ. ಮತ್ತು ಎಲ್ಲರಿಗೂ ಬರೋಲ್ಲ. ಅದು ಗಂಗಮ್ಮ ತಾಯಿ ಅಂದರೆ ದೇವ್ರು ಇದ್ದಂಗೆ. ಎಲ್ಲರಿಗೂ ಬರೋಲ್ಲ. ಈಗ ನಾನು ಬೋರ್ ಹಾಕಿಸ್ತೀನಿ, ನೀನು ಬೋರ್ ಹಾಕಿಸ್ತೀಯ. ನಮ್ಮದು ಅದೇ ಕೊರಿತಾರೆ, ನಂದು 1000 ಅಡಿನೇ ಕೊರಿತಾರೆ, ನಿಂದು 500 ಅಡಿ ಕೊರಿತಾರೆ. ನೀನು ನೀರು ಬೀಳ್ತಾನೆ, ನೀನು ನೀರು ಬೀಳಲ್ಲ. ಹಂಗೆ ನಿನಗೆ ಒಲಿತಾಳೆ ಗಂಗಮ್ಮ ತಾಯಿ, ನನಗೆ ಒಲಿಯಲ್ಲ. ದೇವ್ರು ಇದ್ದಂಗೆ ಗಂಗಮ್ಮ ತಾಯಿನ ಭೂಮಿ ತಾಯಿನಾಗಳವ ಎಲ್ಲೇ ಇದ್ದಾವೆ ಅಂತೇಳಿ ತೋರಿಸ್ತಾರೆ ಅಂತಂದ್ರೆ ಮತ್ತು ಅವ್ರು ಎಷ್ಟು ಇದಿರಬೇಡ, ಅದೃಷ್ಟ ಅಂತಲೇ ಹೇಳ್ಬೋದು. ಅವ್ರಿಗೆ ಅದಕ್ಕೆ ಮತ್ತು ಹಂಗೆ ಕೈ ಎತ್ತಿರೋದು. ಗರ್ಜಿಂಬಿಗೆ ಅದಕ್ಕೆ ಮತ್ತು ಒಳ್ಳೇದಾಗಿರೋದು ಗಂಗಮ್ಮ ತಾಯಿ. ಅವನಿಗೂ ಅದೇ ಇದ್ರ ಮೇಲೇ, ಜಲರೇಖೆ ಮೇಲೇ ಅವನು ಚೆನ್ನಾಗಿ ಒಳ್ಳೆ ಅದೃಷ್ಟವಂತ ಆಗಿರೋದು. ಸಿದ್ಲಿಂಗನೂ ಇವತ್ತು ಒಳ್ಳೆ ಇದಕ್ಕೆ ಹೋದ್ಬಿಟ್ಟ. ಮಗನೂ ಅದೇ ಕಲ್ತ್ಬಿಟ್ಟ. ನೋಡು, ಅದೇನು ಅನ್ಬೋದು. ಅವ್ರ ಮನೆಗೆ ಹೆಂಗೆ ಚೆನ್ನಾಗಿ ಹೊಲ್ದು ಬಂದವಳೆ ಗಂಗಮ್ಮ ತಾಯಿ. ಹೊಲ್ದು ಬಂದಿರೋದಕ್ಕೆ ಮತ್ತು ಅವ್ರು ಹಂಗೆ ದೊಡ್ಡ ಕಾಸಿನಾಗೆಲ್ಲ ಇದಾಗಿರೋದು. ಎಲ್ಲ ಸಾರ ಮಾಡಿಸಿ ನೀನು ಒಬ್ಬನೇ ಮಗಳು ಅಂತೆಲ್ಲ ಒಡವೆ ಕೊಟ್ಟ. ನೀವೇದು ಏನು ಬಲ್ ಚೆನ್ನಾಗಿ ಇದು ಮಾಡ್ಯವ್ರಿ. ಈಗ ನೊಂದ್ಕೊಂತಾಳೆ ತಡಿ, ಇವಾಗ ಅವ್ರು ನೋಡಿ ಈಗ ನೊಂದ್ಕೊಂತಾಳೆ ಅವಳು.
ಘನವಾಗಿರ್ಬೋದಾಯ್ತು ಹೇಳು ಈ ಪಿಳ್ಳೆ ಒಟ್ಟು ಜೀವನನೆಲ್ಲ ಅಧ್ವಾನ ಮಾಡ್ಕೊಂಡು ಯಾಳೆ ಯಾಕೆ ಇದ್ದಾಳೋ ಏನೋ ಅಂತ ನನಗೆ ಅಲ್ಲಿ ಭಾಳ ಬೇಜಾರಾಗೈತೆ. ಇವಾಗ ನಾವು ಒಳ್ಳೇದು ಮಾಡಿದ್ರು ಕೆಡ್ತಮ್ಮಂಗೆ ಮಾತಾಡ್ತಾರೆ ಜನ. ಹೆಂಗೆ ಅಂತಂದ್ರೆ ನನ್ನ ಬಗ್ಗೆ ಅಯ್ಯೋ ಇವಳು ಆಲೇನೆ ಹಾಳಾಗಿರೋದಲ್ದಲೆ ಅವ್ರಿಗಿನ್ನೂ ಹಾಳು ಮಾಡಿದಾಳೆ ಅಂತ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾನು ಬತ್ತಾ ಇದ್ದೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹಂಗೆ ಅಂದೆ ಅಂದ್ರೆ ನಾನು ಆಲೆ ಪಟ್ಟಿ ಹುಳಾಗತ್ತು ಕೋತಿತ್ತು ಅಂತ ಅನ್ಕೊಳೋದಲ್ದೆ ವನನೆಲ್ಲ ಕೆಡಿಸ್ತವನಾಗೆ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ ಇವಳು ಅಂತ ನಮ್ಮ ಅತ್ತಿಗೆನೂ ನಮ್ಮ ಅಣ್ಣಯ್ಯ ಅಂದರು. ಏನು ಮಾಡ್ತೀಯ ಇವಾಗ ಇವಳಿಂದ ನನಗೂ ಕೆಟ್ಟ ಹೆಸರು. ಏನು ಮಾಡೋದು? ಹೆಂಗೋ ನಾನು ಒಬ್ಬಂಟಿ ಜೀವನ ನನ್ನ ಪಾಡಿಗೆ ನಾನು ಹೆಂಗೋ ಜೀವನ ಮಾಡ್ತಿದ್ದೆ. ಇವಳು ಬಂದು ನನಗಿಲ್ಲೂ ತೊಂದರೆ ಮಾಡ್ದಂಗೆ ಆಯ್ತು. ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.